ರಾಜ್ಯ ಕುರ್ಚಿಯ ಕಿತ್ತಾಟಕ್ಕೆ ಅಥವಾ ಕ್ಲೈಮ್ಯಾಕ್ಸ್ಗೆ ತೆರೆ ಬೀಳುತ್ತಾ ಅನ್ನುವ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಡೆಲ್ಲಿಯಲ್ಲಿ ಕೆಲ ಗಂಟೆಯಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ಬೆಂಗಳೂರಿನಿಂದ ಡೆಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆರಳುತ್ತಾರೆ. ಸಿಎಂ ಡಿಸಿಎಂಗೂ ಕೂಡ ಬುಲಾವ್ ಅಂತ ಅಂದ್ರೆ ಕರಿತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಇವತ್ತೇ ಡೆಲ್ಲಿಗೆ ಹಾಗಾದ್ರೆ ಅವ್ರ ಮೂರು ಜನರ ತ್ರಿಮೂರ್ತಿಗಳ ಮೀಟಿಂಗ್ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವತ್ತೇ ಹೋಗ್ತಾರೆ ಡೆಲ್ಲಿಗೆ. ಇದೊಂದು ರೀತಿ $1 ಮಿಲಿಯನ್ ಪ್ರಶ್ನೆ, ಏನಾಗುತ್ತೆ ಕುರ್ಚಿ ಕಿತ್ತಾಟ ಅಂತ ಯಾರಿಗೂ ಗೊತ್ತಿಲ್ಲ. ಸಂಧಾನ ಆಗುತ್ತಾ ಅಥವಾ ಮತ್ತೊಂದು ಮಜಲನ್ನ ಈ ಕಿತ್ತಾಟ ತಲುಪುತ್ತಾ? ಪೋಸ್ಟ್ ವಾರ್ ಆಗ್ತಾ ಇದೆ, ಸ್ವಾಮೀಜಿಗಳ ಎಂಟ್ರಿ ಆಗಿದೆ, ಒಂದ್ ರೀತಿ ಡೆಡ್ ಲೈನ್ ಬಂದು ನಿಂತಿದೆ. $1 ಮಿಲಿಯನ್ ಪ್ರಶ್ನೆ ಅಂದ್ರೆ ಕ್ರೂಷಿಯಲ್ ಹಂತಕ್ಕೆ ಬಂದಿದೆ. ಏನಾಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ಗೂ ಗೊತ್ತಿಲ್ಲ. ಈಗ ನಿರ್ಧಾರ ಮಾಡ್ಬೇಕು ಅವರು ಕುತ್ಕೊಂಡು. ಅತ್ತ ದರಿ ಇತ್ತ ಪುಲಿ ಅನ್ನುವ ಪರಿಸ್ಥಿತಿ ಡೆಲ್ಲಿ ಹೈಕಮಾಂಡ್ಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಸದ್ಯಕ್ಕೆ. ಈ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೂ ಕಾಲ್ ಬರುತ್ತಾ, ಬನ್ರಿ ನೀವು ಡೆಲ್ಲಿಗೆ ಅಂತ, ಬನ್ನಿ ಮಾತಾಡೋಣ ಅಂತ ಕರೆ ಬಂದ್ರೆ ಇವತ್ತೇ ಇಬ್ರು ಕೂಡ ಡೆಲ್ಲಿಗೆ ಪಯಣವನ್ನು ಬೆಳೆಸುವ ಸಾಧ್ಯತೆ ಇದೆ. ಲೆಟ್ ಹಿಮ್ ಕಾಲ್ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ವರಿಷ್ಠರ ಸಭೆ ಬಳಿಕ ಸಿಎಂ ಡಿಸಿಎಂಗೆ ಹಾಗಾದ್ರೆ ಫೋನ್ ಬರುತ್ತಾ, ಹೋಗ್ತಾರಾ ಇವತ್ತು ಇವರಿಬ್ರು ಕೂಡ? ನಂತರ ರಾಹುಲ್ ಗಾಂಧಿ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಅಟೆಂಡ್ ಮಾಡ್ತಾರಾ? ಈ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯ ಡಿಸಿಎಂಗೆ ಕರೆ ಬರುತ್ತಾ? ಇವೆಲ್ಲವೂ ಕೂಡ ಪ್ರಶ್ನೆ. ಕರೆ ಬಂದ್ರೆ ಇವತ್ತೇ ಇಬ್ರು ಕೂಡ ಡೆಲ್ಲಿಗೆ ಹೋಗೋ ಸಾಧ್ಯತೆ ಇದೆ. Sir, Kharge has said that he will call you and DK Shivakumar to Delhi, sir. Sir, Kharge ಇಬ್ಬರು made a statement that there will be a meeting. There will be a meeting. See, whatever decision High Command takes, I will follow. Sir, Kharge has said that he will call you and DK Shivakumar to Delhi, sir. Sir, Kharge ಇಬ್ಬರು made a statement that there will be a meeting. There will be a meeting. See, whatever decision High Command takes, I will follow. Sir, Kharge has said that he will call you and DK Shivakumar to Delhi, sir. Sir, Kharge ಇಬ್ಬರು made a statement that there will be a meeting. There will be a meeting. See, whatever decision High Command takes, I will follow. Sir, Kharge has said that he will call you and DK Shivakumar. ಪವರ್ ಶೇರಿಂಗ್ ನ 2.0 ಅಂತ ಇದನ್ನ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ತನಕ ಒಂದು ಲೆಕ್ಕ ಏನು, 2.5 ವರ್ಷ ಆದ್ಮೇಲೆ ಕುರ್ಚಿ ಬದಲಾಗುತ್ತಂತೆ ಅಂತ. ಈಗ 2.5 ವರ್ಷ ಮುಗ್ದಿದ್ಯಲ್ಲ, ಬದಲಾಗುತ್ತಾ ಅನ್ನೋ ಪ್ರಶ್ನೆ. ಸೊ ಹಾಗಾಗಿ ಹೇಳಿದ್ದು ಇದು ಪವರ್ ಶೇರಿಂಗ್ ನ 2.0 ಈಗ ಆರಂಭ ಆಗಿದೆ. ವೆರಿ ಹೀಟ್ ಅಲ್ಲಿದೆ. ಹೈಕಮಾಂಡ್ಗೂ ಒಂದ್ ರೀತಿ ಅಡಕತ್ತರೆಯಲ್ಲಿ ಅಡಕೆ ಸಿಗಾಕೊಂಡಂಗಾಗಿದೆ. ಈಗ ಏನು ಮಾಡೋದು ಅನ್ನುವ ಯೋಚನೆಯಲ್ಲಿ ಅವರಿದ್ರೆ, ಈ ಕಡೆ ಈ ಧರ್ಮ ಜಾತಿ ಸ್ವಾಮೀಜಿಗಳ ಎಂಟ್ರಿ ಆಗ್ತದೆ. ಅಂದ್ರೆ ಇವೆಲ್ಲವೂ ಕೂಡ ಕೊನೆ ಹಂತದಲ್ಲಿ ಆಗೋದು ಈಗ ಬಂದು ನಿಂತಿದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಇದೊಂದು ರೀತಿ $1 ಮಿಲಿಯನ್ ಪ್ರಶ್ನೆ. ಕುರ್ಚಿ ಕಿತ್ತಾಟ ಸರಿ ಹೋಗುತ್ತಾ? ಯಾರ ಪಾಲಿಗೆ ಕುರ್ಚಿ ಸಿಗುತ್ತೆ ಅಂತ ಬಹುಶಃ ಅದು ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ಗೂ ಗೊತ್ತಿಲ್ಲ, ಹೈಕಮಾಂಡ್ಗೂ ಗೊತ್ತಿಲ್ಲ. ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಯಾವಾಗ ನಿರೀಕ್ಷೆ ಮಾಡಬಹುದು? ಮೀಟಿಂಗ್ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಡೀಟೇಲ್ಸ್ ಕೊಡೋದಾದ್ರೆ ದುರ್ಗೇಶ್. ಏನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಅದರಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ನಡುವೆ ನಡೀತಿರುವಂತಹ ಈ ಒಂದು ಕುರ್ಚಿ ಫೈಟ್ಗೆ ಇದೀಗ ಕ್ಲೈಮ್ಯಾಕ್ಸ್ ಸಿಗತ್ತಾ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಿರುವಂತದ್ದು. ಪ್ರಮುಖವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆಯನ್ನ ನಡೆಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಪ್ರಮುಖವಾಗಿ ಪಕ್ಷದ ವರಿಷ್ಠರನ್ನ ಕರೆಸಿ ಕೂಡ ನಾನು ಚರ್ಚೆಯನ್ನ ಮಾಡ್ತೀನಿ ಅಂತ, ಆಮೇಲೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಅವರನ್ನು ಕೂಡ ಕರೆಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಈ ವಿಚಾರ ಈ ಒಂದು ನವೆಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಕೂಡ ರಾಜಕೀಯವಾಗಿ ಸಂಚಲನಕ್ಕೆ ಕಾರಣವಾಗಿರುವಂತದ್ದು. ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇತ್ತು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಥಮ ಬಾರಿಗೆ ಡಿಸಿಎಂ ಮತ್ತು ಸಿಎಂ ಅವರನ್ನ ದೆಹಲಿಗೆ ಕರೆಸಿ ಚರ್ಚೆಯನ್ನ ಮಾಡ್ತೇವೆ, ಅವ್ರ ಮುಂದೆ ಈ ಒಂದು ಸಮಸ್ಯೆಗೆ ಇತ್ಯರ್ಥವನ್ನ ಕಂಡುಕೊಳ್ತೀವಿ, ಹೈಕಮಾಂಡ್ ನಾಯಕರು ಕೂಡ ಅವ್ರ ಮೂಲಕ ಚರ್ಚೆಯನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಸಿಎಂ ಮತ್ತು ಡಿಸಿಎಂ ಮಟ್ಟದಲ್ಲಿ ಸಾಕಷ್ಟು ರಾಜಕೀಯ ಗರಿಗೆದರ್ತಾ ಇದೆ. ಸಿಎಂ ಅವರ ನಿವಾಸದಲ್ಲಿ 5 ಶಾಸಕರು ಸಾಕಷ್ಟು ಸೇರಿ, ಸಚಿವರು ಕೂಡ ಸೇರಿ ಒಂದು ಸಭೆಯನ್ನ ನಡೆಸಿದ್ರು. ಪ್ರಮುಖವಾಗಿ ಮಹದೇವಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ಸೇರಿದಂತೆ 8ಕ್ಕೂ ಹೆಚ್ಚು ಸಚಿವರು ಸಿಎಂ ಅವರ ಜೊತೆಗೆ ಚರ್ಚೆಯನ್ನ ಮಾಡಿರುವಂತದ್ದು. ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಶಾಸಕರ ದಂಡು ಹೋಗಿ ಅವರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಡೆಸುವಂತಹ ಸಭೆಯ ಮೇಲೆ ಈಗ ರಾಜ್ಯ ರಾಜಕೀಯದ ಚಿತ್ತ ನೆಟ್ಟಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಭೆ ಬಳಿಕ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ರೆ
ಯಾವ ರೀತಿಯ ಬದಲಾವಣೆಗಳಾಗತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆ ನೀಡುವಂತದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆಸ್ತೀನಿ ಅನ್ನುವಂತ ಮಾತಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ನೀಡುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆ ಮಾಡ್ಲಿ, ನೋಡೋಣ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಅದೇ ಹೇಳಿಕೆಯನ್ನ ಹೇಳ್ತಿರುವಂತದ್ದು. ಹೀಗಾಗಿ ಶನಿವಾರ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಾ, ಶನಿವಾರವೇ ರಾಜ್ಯದ ಗದ್ದುಗೆಯನ್ನ ಯಾರು ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಒದಗಿ ಬರುತ್ತಾ ಅನ್ನೋದು ಕುತೂಹಲ ಮೂಡ್ತಾ ಇದೆ. ಶನಿವಾರ ಏನು ದೆಹಲಿಯಲ್ಲಿ ನಡೆಯುವಂತಹ ಸಭೆ ಶನಿವಾರ, ಈ ಒಂದು ಮಹತ್ವದ ನಿರ್ಧಾರಕ್ಕಾಗಿ ಎಲ್ಲರೂ ಕೂಡ ಕಾಯ್ದು ಕೂತಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಅವರನ್ನ ಕೂಡ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸ್ತಾರ ಅನ್ನೋದು ಕೂಡ ಕುತೂಹಲ ಮೂಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳು ಆಗ್ತಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರನ್ನ ಉಳಿಸಬೇಕು, ಅವರನ್ನೇ ಕೂಡ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲವು ಸಚಿವರು ದೆಹಲಿಯ ಪರ್ಯಟನೆ ಮಾಡೋದಕ್ಕೆ ಕೂಡ ಈಗ ಮುಂದಾಗ್ತಿದ್ದಾರೆ. Okay. ಪ್ರಮುಖವಾಗಿ ಹಿಂದಿನ ಸಚಿವರಾಗಿರುವಂತಹ ಕೆಲವು ಸಚಿವರು ದೆಹಲಿಗೂ ಕೂಡ ಹೋಗುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಂದ್ರೆ ಈಗ ನಾವು ಸದ್ಯಕ್ಕೆ ಸಾಧ್ಯತೆ ಬಗ್ಗೆ ಮಾತ್ರ ಮಾತಾಡ್ಬೋದು ಅಷ್ಟೇ. ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಏನಾಗುತ್ತೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿಲ್ಲ. ಇವರಿಬ್ಬರಲ್ಲಿ ನಡೀತಾ ಇರುವಂತಹ ಕಿತ್ತಾಟ, ಸಂಧಾನ ಮಾಡೋದ, ಯಾರು ಪರವಾಗಿ ಸಂಧಾನ ಮಾಡೋದು, ಒಬ್ರಿಗೆ ಸಂಧಾನ ಮಾಡ್ತಾ ಇದ್ದಂತೆ ಇನ್ನೊಬ್ರಿಗೆ ಮುನಿಸಿಗೆ ಮದ್ದರಿಯೋದು ಹೆಂಗೆ, ಅವ್ರುಗಳು ಒಂದ್ ರೀತಿ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ನಾವು ಸಾಧ್ಯತೆಗಳ ಬಗ್ಗೆ, ಹಿಂಗಾದ್ರೆ ಹೆಂಗೆ, ಹಿಂಗಾಗ್ಬೋದಾ, ಯಾರು ರೊಚ್ಚಿಗೆ ಹೇಳ್ಬೋದು, ಈ ತರ ವಿಶ್ಲೇಷಣೆಗಳು ಸದ್ಯಕ್ಕೆ ಮಾಡ್ಬೋದಷ್ಟೇ ನಾವು.